ಧರ್ಮಸ್ಥಳ ಇದು ಒಂದು ಅತಿ ಪವಿತ್ರವಾದಂಥ ಕರ್ನಾಟಕ ರಾಜ್ಯದಲ್ಲಿದ್ದಂಥ ಕ್ಷೇತ್ರ. ಮಂಜುನಾಥ ದೇವಸ್ಥಾನ. ಈ ದೇವಸ್ಥಾನ ಕರ್ನಾಟಕ ಅಷ್ಟಲ್ಲ, ಮಹಾರಾಷ್ಟ್ರ, ಕರ್ನಾಟಕ ಸುತ್ತಮುತ್ತ ರಾಜ್ಯದಲ್ಲಿ ಲಕ್ಷಾಂತರ ಜನರದ ಒಂದು ಶ್ರದ್ಧಾಸ್ಥಾನ ಇದೆ. ದಿನಾಲೂ ಎಷ್ಟೋ ಜನ ಅಲ್ಲಿ ಒಂದು ಭಕ್ತಿ ಭಾವಪೂರ್ವಕ ಅಲ್ಲಿ ದೇವ್ರ ದರ್ಶನ ತಗೊಳಕ್ಕೆ ಹೋಗ್ತಾರೆ. ಮತ್ತು ಅಲ್ಲಿ ಏನೊಂದು ಆ ಧರ್ಮಾಧಿಕಾರಿ ಅದಾರು, ಅವರು ಸಾಧಾರಣ 20-30 ವರ್ಷದಿಂದ ನೋಡ್ಕೊತ ಬಂದೀನಿ. ನಿರಂತರವಾಗಿ ಅಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳಿಗೆ ಅಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ. ಇಂಥ ಒಂದು ಸ್ಥಳದ ಮ್ಯಾಗ ಒಂದು ಕೆಲವು ದಿವಸ ಮೊದಲು ಒಂದು ಏನೋ ಅಪವಾದ ತಗೊಂಡು ಬಂದಿದ್ರು. ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ನಡೀತಾವು ಮತ್ತು ಕೆಲವು ಮರ್ಡರ್ ಆಗ್ಯಾವು, ಏನೋ ಸುಳ್ಳು ಏನ್ರಿ ಎಬ್ಬಿಸಿ ಆ ದೇವಸ್ಥಾನದ ಪಾವಿತ್ರ್ಯ ಕಡಿಮೆ ಆಗ್ಲಕತ್ತಿತ್ತು. ಆದ್ರೆ ಅದು SIT ನೇಮಿಸಿರು. SIT ನಿರೀಕ್ಷಣೆಯಲ್ಲಿ ಅಲ್ಲಿ ಯಾವುದೂ ಅಂಥದ್ದು ಇದು ಆಗಲಿಲ್ಲ. ಅದು ಬಂಗಾರ ಹೆಂಗೆ ಒಂದು ಇದ್ರಾಗ ನಾವು ಜ್ವಾಲಾದಾಗ ಹೋಗಿದ್ರೆ, ಬೆಂಕಿಯಾಗ ಹೋಗಿದ್ರೆ ಬಂಗಾರ ಸ್ವಚ್ಛವಾಗಿ ಹೆಂಗೆ ಹೊರಗೆ ಬರ್ತೈತಿ, ಹಂಗೆ ಈ ಮಂಜುನಾಥ ದೇವಸ್ಥಾನ ಧರ್ಮಸ್ಥಳ ಸ್ವಚ್ಛವಾಗಿ ಹೊರಗೆ ಬಂದೈತಿ. ಮತ್ತು ಈ ರೀತಿ ಯಾರೂ ಈ ಪ್ರಕಾರ ಇಂಥ ಒಂದು ದೇವಸ್ಥಾನ ಪಾವಿತ್ರ್ಯ ಕೆಡಿಸಬಾರ್ದು, ಇಂಥ ಯಾವುದೂ ಉದ್ಯೋಗ ಯಾರು ಮಾಡಬಾರ್ದು. ಇದರಿಂದ ಭಾಳ ಜನರಿಗೆ ತೊಂದರೆ ತ್ರಾಸಾಗ್ತದೆ. ಮತ್ತು ಅಪಪ್ರಚಾರ ಮಾಡಿದವ್ರ ಮೇಲೆ ಕ್ರಮ ಆಗಬೇಕು. ಈ ರೀತಿ ಮಾಡ್ಯಾರಂದ್ರೆ ಅದು ದುಷ್ಟತನ ಭಾಳದು, ಅವ್ರ ಮ್ಯಾಗ ಆ್ಯಕ್ಷನ್ ತಗೋಬೇಕು. ಅಂಥವ್ರು ಮತ್ತು ಅದು ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಯೋಗ್ಯವಾದ ಶಿಕ್ಷೆ ಆದ್ರೂ ಈ ರೀತಿ ಮುಂದೆ ಯಾರು ಬರೋಂಗಿಲ್ಲ, ಮಾಡೋಂಗಿಲ್ಲ. ನಾವು ನಮ್ಮಲ್ಲಿ ದೇವಸ್ಥಾನ ಪಾವಿತ್ರ್ಯ ಕಾಯಬೇಕಾದ್ರೆ ಇಂಥ ಜನರ ಮೇಲೆ ಆ್ಯಕ್ಷನ್ ಆಗಲೇಬೇಕು. ಸರಿ, ಸರ್ಕಾರದ ಮ್ಯಾಗ ಇದೆ. ಯಾವುದೋ ಗೌರ್ಮೆಂಟ್ ಇರಲಿ, ಜನ ಇರಲಿ, ಏನೂ ಇರಲಿ, ನಮ್ಮಲ್ಲಿ ಒಂದು ಏನು ಪವಿತ್ರ ಕ್ಷೇತ್ರಗಳು ಅದಾವು, ಅದ್ರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಚಲೋ ವಿಚಾರ ಇರಬೇಕು. ಆ ಪಾವಿತ್ರ್ಯ ಕೆಡುವಂಥ ಕೆಲಸ ಯಾರೂ ಮಾಡಬಾರ್ದು. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.